ಅಲ್ಲ ರೀ, ಬೇಗ ಬರ್ತೀನಿ 10 ಗಂಟೆ ಒಳಗಡೆ ಅಂತ ಹೇಳಿದೆ. ಈಗ ಟೈಮ್ ಎಷ್ಟಾಯ್ತು? 11 ಆಯ್ತು. ನಿಮ್ಗೋಸ್ಕರ ಅದೆಷ್ಟು ವೇಟ್ ಮಾಡಬೇಕು ಗೊತ್ತೇನ್ರಿ? ಸ್ನಾನ ಮಾಡಿ ಲಗೇಜ್ ಪ್ಯಾಕ್ ಮಾಡಿ ಬರೋ ತನಕ ಸ್ವಲ್ಪ ಲೇಟ್ ಆಯ್ತು. ಯಾವಾಗ ನೋಡಿದ್ರೆ ಲೇಟ್ ಆಗೈತೆ. ಹೋಗ್ಲಿ ಬಿಡಿ ಅಶ್ವಥ್. ಬೆಂಗಳೂರಿಂದ ರಿಟರ್ನ್ ಬರೋದು ಯಾವಾಗ? ಒಂದು ವಾರ ಲೇಟ್ ಆಗುತ್ತೆ. ಏನು, 1 ವಾರನ? ಹೌದು ಕಾವೇರಿ, ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೆದು ರಿಸಲ್ಟ್ ಕೇಳಿ ಇಂಟ್ರಿ ತಗೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಅಲ್ವಾ? ಇಲ್ಲ 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 ಅಶ್ವಥ್, ಇಲ್ಲ. 1 ವಾರ ತನಕ ನಾನು ನಿಮ್ಮನ್ನು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಬಿಟ್ಟುಬಿಡಿ. ಈ ಉದ್ಯೋಗ ಬೇಡ ನಮಗೆ, ಬೇರೆ ಹುದ್ದೆಯನ್ನು ನೋಡ್ಕೊಳ್ಳೋಣ. ನೋಡು ಕಾವೇರಿ, ಬಂದ ಅವಕಾಶವನ್ನು ಕಳೆದುಕೊಂಡರೆ ಹೇಗೆ? ಮೊದಲೇ ನಿರುದ್ಯೋಗಿ ಕಷ್ಟ ಅನುಭವಿಸ್ತಾ ಇದ್ದೇನೆ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ ಅಶ್ವಥ್. ನೀವು ಹೋದ ತಕ್ಷಣ, ನಿಮಗೆ ಫಲಿತಾಂಶ ಬಂದ ತಕ್ಷಣ ರಿಟರ್ನ್ ನೀವು ಅಲ್ಲಿಂದ ಬೇಗನೆ ಬಂದು ಬಿಡಬೇಕು. ನಿಮಗೋಸ್ಕರ ನಾನು ಇಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ನೆನಪಿರಲಿ. ಆಯ್ತು ಕಡೆ, ಆದಷ್ಟು ಬೇಗ ಬರ್ತೇನೆ. ಯಾಕೆ ಅಷ್ಟು ತಗೊಳಿಸ್ತೀಯ? ಹಾ, ಹೇಳ್ರಿ. ಹೋಗೋಕ್ಕಿಂತ ಮುಂಚೆ ಒಂದು ಕಿರುಕಾಣಿಕೆಯನ್ನು ಕೊಟ್ಟರೆ ಚೆನ್ನಾಗಿ. ಅದೆಲ್ಲ ಈಗಲ್ಲ, ಅದು ಮದುವೆ ಆದ ಮೇಲೆ. ಅಟಲ ಕಡೆ ನಾನು ಕೇಳಿದ್ದು, ನಿಮ್ಮ ಮಧುರ ಕಂಠದಿಂದ ಒಂದು ಸುಂದರ ಹಾಡು ಹೊರಡುವುದು. ಸರಿ ಅಶ್ವಥ್, ಹಾಗೆ ಆಗಲಿ. ನೀವು ಹೇಳಿದಂತೆ ಆಗಲಿ. ಐ ಲವ್ ಯು ಅಶ್ವಥ್, ಐ ಲವ್ ಯು.
ನಮ್ಮ ಆಸೆ ತೀರಿತೇನು? ಇದೇನು ಅಶ್ವಥ್? ರಾಯರೇ, ಈಗಲಾದರೂ ನಿಮ್ಗೆ ಸಮಾಧಾನ ಆಯ್ತೇ? ನೀನು ಸಮಾಧಾನ ಆ ಗಿಳಿ ಪಂಜರದಿಂದ ಹೇಗೆ ಬಿಡಿಸ್ತಾರಲ್ಲ ಅಷ್ಟು ಖುಷಿ ಆಯ್ತು. ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಹಾ ನೋಡಿ ಅಶ್ವಥ್, ಆದಷ್ಟು ಬೇಗನೆ ಬಂದ್ಬಿಡಿ. ನಿಮ್ಮ ಆಸನಿ ನನ್ನ ಸೇರಲಿ. ಬೇಗನೆ ಬಂದ್ಬಿಡಿ ಅಶ್ವಥ್, ನಿನಗೋಸ್ಕರ ಈ ಜೀವ ಕಾಯ್ತಾರೆ.